ಈ ಥರ ತಕ್ಷಣ ಮಾಡಬೇಕು. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತೊಂದು ತುಂಬ ಸ್ಪೆಷಲ್ ವಿಡಿಯೋ. ನನಗೆ 500 ವಿಡಿಯೋ ಆಗಿದೆ, ಇದು 501. ನಾನು 500 ವಿಡಿಯೋ ಆಗಲಿ, ಇದು 501 ಸ್ಪೆಷಲಾಗಿ ಹಾಕಬೇಕು ಅಂತ ಕಾಯ್ತಾ ಇದ್ದೆ. 500 ವಿಡಿಯೋ ನೋಡಿದ್ದು ಮತ್ತು ನನಗೆ 28,000 ಸಬ್ಸ್ಕ್ರೈಬರ್ ಆಗಿದ್ದೀರಾ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. 28,000 ಸಬ್ಸ್ಕ್ರೈಬರು, 500 ವಿಡಿಯೋ ಎಲ್ಲ ನೋಡಿದವ್ರಿಗೆ ತುಂಬ ಧನ್ಯವಾದಗಳು. ಇದು ನಂದು 501ನೇ ವಿಡಿಯೋ. ಸ್ಪೆಷಲ್ ಅಂದರೆ ಹೆಣ್ಣು ಮಕ್ಕಳಿಗೆ ತುಂಬ ಅಂದರೆ ತುಂಬ ಬೇಕಾಗಿರೋಂಥ ವಿಡಿಯೋ ಇದು. ಏನು ಅಂದರೆ, ಒಂದು ಏಜ್ ಆದಮೇಲೆ, ಒಂದು ವಯಸ್ಸಾದಮೇಲೆ ಪಾರ್ಲರ್ಗೆ ಹೋಗೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಪಾರ್ಲರ್ ಹತ್ರ ಇರಲ್ಲ, ದೂರ ಇರುತ್ತೆ. ಮನೆಯಲ್ಲಿ ಸೊಸೆದಿರನ್ನ ಕೇಳೋಕ್ಕೆ ಬೇಜಾರಾಗುತ್ತಮ್ಮ, ನಾನು ಪಾರ್ಲರ್ಗೆ ಹೋಗ್ತೀನಿ ಅಂತ. ಸ್ವಲ್ಪ ಏಜ್ ಆಗ್ತಾ ಸ್ವಲ್ಪ ನಮ್ಗೆ ಇಲ್ಲಿ ಕೂದಲುಗಳು ಬರುತ್ತೆ, ಇಲ್ಲಿ ಕೂದಲು ಬರುತ್ತೆ, ಅಪ್ಪರ್ ಲಿಪ್ ಅಂತೀರ, ಅದೇನೋ ಗಡ್ಡ, ಇಲ್ಲೆಲ್ಲ ಸ್ವಲ್ಪ ಕೂದಲು ಬರುತ್ತೆ, ಕೆನ್ನೆಲೆಲ್ಲ ಸಣ್ಣ ಸಣ್ಣ ಕೂದಲಿರುತ್ತೆ. ನೋಡಿ, ನನಗೂ ಇದೆ ನೋಡಿ, ಈಗಂದರೆ ಬರುತ್ತೆ. ಅದನ್ನು ನಾವು ಮನೇಲಿ ಹೇಗೆ, ಮನೇಲಿ ಸಿಗುವಂಥದ್ದೇ ಐಟಮು, ನಾನೇನು ಜಾಸ್ತಿ ಖರ್ಚು ಮಾಡಿ ತರುವಂಥದ್ದು ಏನೂ ಇಲ್ಲ. ಮನೇಲೆ ಸಿಂಪಲಾಗಿ ಇರೋ ಅಂಥ ಐಟಮಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಇದರಲ್ಲೇ ತೋರಿಸ್ತೀನಿ ನಿಮಗೆ. ವಿಡಿಯೋದಲ್ಲೇ ನಾನು ತೆಗ್ದು ತೋರಿಸ್ತೀನಿ. ಅದಕ್ಕೇನೇನು ಬೇಕಂತ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸಣ್ಣ ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ನಾವು ಸ್ವಲ್ಪ ಮಾಡಿಕೊಂಡು ಒಂದು ಸರಿ ಟ್ರೈ ಮಾಡಿ ನೋಡಿ. ಒಂದು 3 ಸ್ಪೂನಷ್ಟು ಇದಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಎಲ್ಲರ ಮನೇಲೂ ಇದ್ದೇ ಇರುತ್ತಲ್ವ. ಆಮೇಲೆ ಸ್ವಲ್ಪ ಅದಕ್ಕೆ ಅರ್ಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಏನಕ್ಕಂದರೆ ಇದು ಫೇಶಿಯಲ್ ಥರ ನಮಗೆ ಅಂಟು ಕೊಡುತ್ತೆ. ನೀವು ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಂಡಿರೋರ್ಗಾದರೆ ಗೊತ್ತಿರುತ್ತೆ, ಇದು ಅಂಟು ಕೊಡುತ್ತೆ. ನಾವು ಇದರಲ್ಲಿ ಪಾಕ ಮಾಡ್ಕೊಳ್ಳೋದು, ಹಾಗಾಗಿ ನಮಗೆ ಸಕ್ಕರೆ ಮೇಯ್ನ್ ಬೇಕೇ ಬೇಕು. ಅದಕ್ಕೆ ನಾನು ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರ್ಶಿನ ಏನಕ್ಕೆ ಅಂದರೆ, ನೀವು ಈ ಕೂದಲು ತಕ್ಕೊಂಡಾದಮೇಲೆ ನಿಮಗೆ ನೆಕ್ಸ್ಟು ಕೂದಲು ಬರೋದಕ್ಕೆ ಇದು ಸ್ವಲ್ಪ ನಿಧಾನ ಮಾಡುತ್ತೆ. ಯಾಕಂದರೆ ಇದು ನಮಗೆ ಕೂದಲು ನಾವಿವಾಗ ಫೇಶಿಯಲ್ ಮಾಡೋದು ತೋರಿಸ್ತಿರೋದಲ್ವ ನಾನು, ಹಾಗಾಗಿ ನೆಕ್ಸ್ಟು ನಿಮಗೆ ಬೆಳೆಯಲ್ಲ, ಬೇಗ ಕೂದಲು ಬೆಳೆಯಲ್ಲ. ನಿಮ್ಗೆ ಗೊತ್ತು ಇದು ನಮಗೆ ಎಷ್ಟು ಚೆನ್ನಾಗಿ ಚರ್ಮಕ್ಕೆ ನಮಗೆ ಒಳ್ಳೆಯದು ಅರಿಶಿನ ಅಂತ ಗೊತ್ತು ಅಲ್ವಾ ನಿಮಗೆಲ್ರಿಗೂ. ನೋಡಿ, ಇವಾಗ ನಾನು ನೆಕ್ಸ್ಟು ಕಾಫಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕಾಫಿ ಪುಡಿ ಇರಲಿ, ನಾನು ಇದಕ್ಕಂತ ಸನ್ರೈಸ್ ತರಿಸ್ದೆ ಸುಮ್ಮನೆ. ನಾನು ಯಾವುದೇ ಕಾಫಿ ಪುಡಿ ಇರಲಿ ನಿಮ್ಮ ಮನೇಲಿ, ಆದರೆ ಇದೇ ಆಗಬೇಕು, ಏನದು ಫಿಲ್ಟ್ರ್ ಈ ಥರನೇ ಆಗಬೇಕು, ಈ ಕಾಫಿ ಪುಡಿನೇ ಆಗಬೇಕು. ನೀವು ಪೌಡ್ರೆಲ್ಲ ಹಾಕೋಂಗಿಲ್ಲ. ಇದನ್ನು ನೋಡಿ, ನಾನು ಒಂದು ಹಾಕ್ಕೊಳ್ತಾ ಇದ್ದೀನಿ. ಇದಷ್ಟೇ, 2 ರೂಪಾಯಿದು ಕಾಫಿ ಪುಡಿ. ಏನಕ್ಕೆ ಅಂದರೆ, ನಮ್ಮ ಚರ್ಮ ಕಪ್ಪು ಮಾಡಲ್ಲ. ನಾವಿವಾಗ ಚರ್ಮ ಸಣ್ಣ ಸಣ್ಣ ಕೂದಲು ತೆಕ್ಕೊಳ್ತಾ ಇರುತ್ತಲ್ವ ನಾವಿದು, ನಮಗೆ ಚರ್ಮ ಕಪ್ಪು ಮಾಡಲ್ಲ ಇದು. ಈ ಫೇಶಿಯಲ್ಗೂ ತುಂಬ ಒಳ್ಳೆಯದು ಕಾಫಿ ಫೇಶಿಯಲು. ಮತ್ತು ನಾನು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ನೋಡಿ, ನಿಂಬೆಹಣ್ಣು ಮನೇಲಿ ಅರ್ಧ ಇತ್ತು ಹಳೆಯದು, ಅದರದ್ದು ನಾನು ಈ ಪಲ್ಪೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಪಲ್ಪೆಲ್ಲ ಹಾಕ್ಕೊಂಡ್ರೆ ನಮಗೆ ನೋಡಿ ಈ ಥರ ಪಲ್ಪೆಲ್ಲ ಹಾಕ್ಕೊಳ್ಳಿ. ಅದು ನಾವು ಪಾಕ ಮಾಡ್ಕೊಳ್ಳೋದಲ್ವ, ಹಾಗಾಗಿ ಪರವಾಗಿಲ್ಲ. ನಾನು ಸುಮ್ಮನೆ ಚೆನ್ನಾಗಿರೋದು ಯಾಕೆ ವೇಸ್ಟ್ ಮಾಡಬೇಕು, ಇದ್ದಿದ್ದೇ ಮಾಡ್ಕೊಳ್ಳೋಣ ಅಂತ. ಸ್ಕಿನ್ಗೆ ತುಂಬ ಸಾಫ್ಟ್ ಕೊಡುತ್ತೆ ನಿಂಬೆಹಣ್ಣು, ಸ್ಕಿನ್ನಿಗೆ ತುಂಬ ಸಾಫ್ಟ್ ಕೊಡುತ್ತೆ. ನೋಡಿ, ಇವಾಗ ಇದಿಷ್ಟು ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ ಸಕ್ಕರೆ ಕರಗೋ ಥರ ನೀರು, ನಾವು ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ಸಕ್ಕರೆ ಕರಗೋ ಥರ ನೀರು ಹಾಕ್ಕೊಂಡು ಸ್ವಲ್ಪ ಸ್ಟವ್ ಅಂಟಿಸ್ಕೊಂಡು ಪಾಕ ಮಾಡ್ಕೊಳ್ಳೋಣ. ಬೇಗ ಪಾಕ ಬರುತ್ತೆ. ಯಾವ ಥರ ಪಾಕ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಫುಲ್ ನೋಡಿದ್ರೇ ನಿಮ್ಗೆ ಅರ್ಥ ಆಗೋದು. ವಿಡಿಯೋ ಸ್ಕಿಪ್ ಮಾಡಿಕೊಂಡು ನೋಡಿದ್ರೆ ಏನೂ ಅರ್ಥ ಆಗಲ್ಲ. ಫುಲ್ಲು ವಿಡಿಯೋ ನೋಡಿ, ನಿಮ್ಗೆ ಅವಾಗ ನೀಟಾಗಿ ಅರ್ಥ ಆಗುತ್ತೆ. ನಾನು ಏನೇನು ಹಾಕಿದ್ದೀನಿ, ಯಾವ್ಯಾವ ಟೈಮಲ್ಲಿ ಏನು ಹಾಕ್ತೀನಿ ಅಂತ ನೋಡಿ. ಇಷ್ಟೇ ಅಲ್ಲ, ಮುಂದಕ್ಕೆ ಇದಕ್ಕೂ ಹಾಕಬೇಕು. ನಾನು ಏನು ಹಾಕ್ತೀನಿ ಏನು ಅಂತ ನೋಡಿ. ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿ ಬಂದು ನೀವು ಸುಮ್ಮನೆ ಕುದಿಸಿ ಜಾಮೂನ್ ಪಾಕ, ನಾವು ಜಾಮೂನ್ಗೆಲ್ಲ ಮಾಡ್ತೀವಲ್ಲ ಆ ಥರ ಪಾಕ ಅಲ್ಲ, ಇದು ಅಂಟು ಪಾಕ ಬರಬೇಕು.
ನೋಡಿ ಗಮ್ಮಂತಿದೆ. ಇಷ್ಟು ಕುದಿಬೇಕು. ನೋಡಿ ಕಾಣಿಸ್ತಿದೆಯಾ? ಈ ಥರ ಕುದಿ ಬರಬೇಕು. ಇದನ್ನು ಇವಾಗ ನಾವು ಆಫ್ ಮಾಡ್ಕೊಳ್ಳೋಣ. ತುಂಬ ಬಿಸಿ ಇರುತ್ತೆ, ಆದರೆ ಜೋಪಾನವಾಗಿ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ನೋಡಿ ನಾನು ಆಫ್ ಮಾಡ್ಕೊಂಡ್ಮೇಲೆ ನಾನು ಗ್ಲಿಸರಿನ್ ಹಾಕ್ತಾಯಿದ್ದೀನಿ. ಒಂದು 2-3 ಡ್ರಾಪ್ ಸಾಕು. ಯಾಕಂದರೆ ಗ್ಲಿಸರಿನು ತುಂಬ ಸ್ಮೂತ್ ಮಾಡುತ್ತೆ, ಇದನ್ನು ರಫ್ ಮಾಡಲ್ಲ. ನೋಡಿ ಇಷ್ಟೇ ಸಾಕು ಗ್ಲಿಸರಿನು. ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಪಾಕ ರೆಡಿ ಆಯಿತು. ಇದು ಸ್ವಲ್ಪ ತಣ್ಣಗಾಗಲಿ. ನೋಡಿ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇರ್ತೀನಿ ನಾನು. ನೋಡಿ ಇಷ್ಟೇ ಆಗಿದ್ದಿದು. ಇದು ನೀವಿವಾಗ ಬಿಸಿ ಬಿಸಿ ಇದ್ದಾಗಲೇ ಮಾಡ್ಕೊಬೇಕು. ನೋಡಿ ಫಸ್ಟು ಮುಖ ಎಲ್ಲ ಚೆನ್ನಾಗಿ ತೊಳ್ಕೊಂಡಿರ್ರಿ. ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ. ನಾನು ಕರ್ಚೀಫ್ ತೊಗೊಂಡಿದ್ದೀನಿ, ಲೈಟ್ ಕಲರ್ ತೊಗೊಂಡಿದ್ದೀನಿ, ಯಾಕಂದರೆ ನಿಮಗೆ ತೋರಿಸೋದಕ್ಕೋಸ್ಕರ ತೊಗೊಂಡಿದ್ದೀನಿ. ಇದು ನೋಡಿ ಬಿಸಿ ಇದೆ, ನೋಡ್ಕೊಳ್ಳಿ. ನಿಮ್ಮ ಕೈಗೆ ನಿಮಗೆ ಎಷ್ಟು ಬಿಸಿ ಸಾಧ್ಯನೋ ಅಷ್ಟು ಹಾಕ್ಕೊಳ್ಳಿ. ನೋಡಿ ನಾನೀಗ ತೊಗೊಂಡಿದ್ದೀನಿ. ಈ ಥರ ಬರಬೇಕು, ಈ ಥರ ಬರಬೇಕಿದು. ನೋಡಿ ಸ್ವಲ್ಪ ಬಿಸಿ ಬಿಸಿ ಹಾಕ್ಕೊಳ್ಳಿ. ನನಗೆ ಇಲ್ಲೆಲ್ಲ ಕೂದಲಿಲ್ಲ, ಇಲ್ಲಿ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಈ ಥರ ತಕ್ಷಣ ಮಾಡಬೇಕು. ಈಗ ಮಾಡಿ ಕೆಳಗಡೆಯಿಂದ ಮೇಲೆ ಎಳೀರಿ, ನೋವುತ್ತೆ ಚೂರು. ನೋಡಿ ಇದನ್ನು ನೀವು ಇನ್ನೊಂದು ಕಡೆನೂ ಮಾಡ್ಕೊಳ್ಬೋದು. ಬಿಸಿ ಇರುತ್ತಲ್ಲ, ನೋಡಿ 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 ಇಲ್ಲಿ ಸಿಗ್ತಾ ಇದೆ ನೋಡಿ ಕೂದಲು. ನೋಡಿ ಇಲ್ಲಿ ನೋಡಿ ಸಿಗ್ತಾ ಇದೆ. ಅಲ್ಲಿ ಮಾಡಿ ತೋರಿಸ್ತೀನಿ ನೋಡಿ. ಸ್ವಲ್ಪ ನೀವು ಬಿಸಿ ಬಿಸಿನೇ ಹಾಕ್ಕೊಳ್ಳಿ. ಬಿಸಿ ಬಿಸಿ ಅಂದರೆ ಆ ಥರ ಅಲ್ಲ. ಆಮೇಲೆ ನೋಡಿ ಇವಾಗ ಬೇರೆ ಕಡೆ ಹಾಕ್ತೀನಿ ನೋಡಿ. ಇಲ್ಲಿಲ್ಲ, ಬೇರೆ ಕಡೆ ಹಾಕ್ತೀನಿ. ಉರಿಯುತ್ತೆ ತಕ್ಷಣ. ನೋಡಿ ನೋಡಿ ಇವಾಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿದೆ ನೋಡಿ. ನೋಡಿ ಇಲ್ಲಿದೆಯಲ್ಲ, ಇಲ್ಲೂ ಮಾಡ್ಕೊಳ್ಬೋದು. ಇಲ್ಲಿ ಸ್ವಲ್ಪ ತುಂಬ ಉರಿಯುತ್ತೆ. ನಾನು ನೋಡಿ ಈ ಥರ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಾಯಿತು. ನಾನು ಇಲ್ಲೂ ಒಂದು ಸರಿ ನಿಮಗೆ ತೋರಿಸ್ತೀನಿ. ಇದು ಆಮೇಲೆ ತಣ್ಣಗಾದ್ಮೇಲೆ ನೀವು ಬಿಸಿನೀರಲ್ಲಿ ಡೈರೆಕ್ಟಾಗಿ ಬಿಸಿ ಮಾಡಬೇಡಿ. ನೋಡಿ ಡೈರೆಕ್ಟಾಗಿ ಬಿಸಿ ಮಾಡಬೇಡಿ, ಬಿಸಿನೀರಲ್ಲಿ ಡಬಲ್ ಬಾಯ್ಲ್ ಅಂತಾರಲ್ಲ ಆ ಥರ ಮಾಡಿ. ನೋಡಿ ಎಷ್ಟು ನೀಟಾಗಾಯಿತು. ಇದಿಷ್ಟು ನಾವು ಏರ್ ರಿಮೂವರ್ ಮಾಡ್ಕೊಳ್ಬೋದು. ನೋಡಿ ಇವಾಗ ನೋಡಿ ಇದಾದಮೇಲೆ ಇರೋದು ಒಂದು ಏನು ಅಂದರೆ, ಒಂದು ಸರಿ ಮುಖ ತೊಳ್ಕೊಂಬಿಡಿ. ಇದಾಗಿದ್ದ ಕೂಡಲೇ ನೀವು ಫುಲ್ ಮಾಡ್ಕೊಂಡ್ಮೇಲೆ ಒಂದು ಚೆನ್ನಾಗಿ ತಣ್ಣೀರಲ್ಲಿ ಮುಖ ತೊಳ್ಕೊಳ್ಳಿ. ಸ್ವಲ್ಪ ಉರಿತಾ ಇರುತ್ತೆ ನೋಡಿ. ಇಲ್ಲೆಲ್ಲ ಕೆಂಪಾಯಿತು ನೋಡಿ, ಇಲ್ಲೆಲ್ಲ ಕೆಂಪಾಯಿತು. ಈ ಕೂದಲು ನಾವು ಕೆಳಗಡೆಯಿಂದ ಮೇಲೆ ಎಳಿತೀವಲ್ಲ, ಕೆಂಪಾಗಿ ಆಯಿತು. ಇದಕ್ಕೊಂದು ನಾನು ಮನೇಲೇ ಮುಖಕ್ಕೆ ಹಚ್ಕೊಬೇಕು ಅಂತ ತಂದು ತೋರಿಸ್ತೀನಿ ನಿಮಗೆ.
ನೋಡಿ ಮುಖ ತೊಳ್ಕೊಂಡು ಬಂದೆ. ನೋಡಿ ಇಲ್ಲೆಲ್ಲ ಕೆಂಪಾಯಿತು ನೋಡಿ, ಉರಿತಾ ಇದೆ, ಲೈಟಾಗಿ ಉರಿತಾ ಇರುತ್ತೆ. ಆದರೆ ನೋಡಿ ಕೂದಲಿಲ್ವಲ್ಲ ಒಂಥರ ನೈಸಾಗಾಗಿದೆ, ಎಷ್ಟು ಚೆನ್ನಾಗಾಗಿದೆ. ಇದಕ್ಕೊಂದು ಸಿಂಪಲ್ಲಾಗಿ ಆಲೂವೆರಾ ಜೆಲ್ಲು ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಮಾಡುತ್ತೆ. ಅದು ನಿಮ್ಗೆಲ್ರಿಗೂ ಗೊತ್ತು. ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತೀನಿ. ನಾನು ನೋಡಿ ಇಷ್ಟು ಖಾಲಿ ಮಾಡಿದ್ದೀನಿ. ತುಂಬ ಯೂಸ್ ಮಾಡ್ತೀನಿ ಆಲೂವೆರಾ ಜೆಲ್ನ ನಾನು. ರೋಸ್ ವಾಟ್ರು ಅಷ್ಟೇ. ರೋಸ್ ವಾಟ್ರನ್ನ ನೋಡಿ ಸ್ವಲ್ಪ ನಿಮಗೆ ಎಷ್ಟು ಮುಖಕ್ಕೆ ಇವಾಗ ಅಪ್ಲೈ ಮಾಡೋಕ್ಕಷ್ಟೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು. ಆಲೂವೆರಾ ಜೆಲ್ನ ನೋಡಿ ಇಷ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಇಲ್ಲಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಎರಡು ಮಿಕ್ಸ್ ಆಗಲಿ. ನಿಮಗೆ ಉರಿ ಕಡಿಮೆ ಆಗುತ್ತೆ ಮತ್ತು ನೆಕ್ಸ್ಟು ನೀವು ಕೂದಲು ಜಾಸ್ತಿ ಬರಲ್ಲ. ನೋಡಿ ಆಲೂವೆರಾನು ರೋಸ್ ವಾಟ್ರು ಎರಡು ಮಿಕ್ಸ್ ಆಯಿತು. ಸುಮ್ಮನೆ ಅಪ್ಲೈ ಮಾಡಿ ಸುಮ್ಮನೆ ಲೈಟಾಗಿ ಮಸಾಜ್ ಮಾಡಿ, ತಣ್ಣಗೂ ಆಗುತ್ತೆ ಮತ್ತು ನಿಮಗೆ ನೆಕ್ಸ್ಟು ಸ್ಮೂತಾಗಿರುತ್ತೆ. ಫೇಶಿಯಲ್ ಆದಂಗೆ ಆಗುತ್ತೆ. ತುಂಬ ಒಳ್ಳೆಯದು. ಎಲ್ಲ ಕಡೆ ಹಚ್ಕೊಳ್ಳಿ, ಇದರಲ್ಲಿ ಏನಿಲ್ಲ. ಆಲೂವೆರಾ ಹಚ್ಕೊಳ್ಳಿ, ಮುಖ ತೊಳಿಬೇಡಿ, ಹಾಗೆ ಇಟ್ಬಿಡಿ. ಹೊರಗಡೆ ಹೋಗ್ತೀನಿ ಅಂತ ಅಂದಾಗ ತೊಳಿರಿ, ಇಲ್ಲಾಂದರೆ ಹಾಗೆ ಬಿಟ್ಬಿಡಿ. ನೋಡಿ ಇಷ್ಟೇ. ಉರಿನೂ ಕಡಿಮೆ ಆಯಿತು, ಚೆನ್ನಾಗೂ ಆಯಿತು. ನೋಡಿ ಕಾಲ್ದೊಂದು ಸ್ವಲ್ಪ ತೆಗೆದು ತೋರಿಸ್ತೀನಿ. ಮುಖದಲ್ಲಿ ಕಾಣಿಸಲ್ಲ, ಗೊತ್ತಾಗಲಿಲ್ಲ ಅಂತ ಅಂತೀರಾ. ನೋಡಿ ಸ್ವಲ್ಪ ಬಿಸಿ ಇದೆ. ಸ್ವಲ್ಪನೇ ತೋರಿಸೋದು, ಯಾಕಂದರೆ ನಾನು ಮಾಡ್ಕೊಳ್ಳಲ್ಲ, ಆಮೇಲೆ ನಂಗೆ ಉರಿ ಸ್ಟಾರ್ಟ್ ಆಗುತ್ತೆ. ಸುಮ್ಮನೆ ತೋರಿಸೋದಕ್ಕೋಸ್ಕರ ಮಾಡ್ಕೊತಿರೋದು ನಾನು. ನೋಡಿ ಬಟ್ಟೆನೂ ಗಲೀಜಾಯಿತು. ಬಟ್ಟೆ ಹೀಗೆ ಮಾಡಿ ಕಾಣಿಸ್ತಿದ್ಯಾ ನೋಡಿ, ನೋಡಿದ್ರಾ? ಆರಾಮಾಗಿ ಮಾಡ್ಕೊಳ್ಬೋದು. ನೋಡಿದ್ರೆ ಇಲ್ಲಿ ನೋಡಿ, ಮುಖದಲ್ಲಾದರೆ ಗೊತ್ತಾಗಲ್ಲ, ಇಲ್ಲಾದರೆ ಗೊತ್ತಾಗುತ್ತೆ ಅನ್ನೋದಕ್ಕೋಸ್ಕರ ಕಾಲ್ದು ತೋರಿಸಿದ್ದು. ನೋಡಿದ್ರೆ ನೋಡಿ, ಮುಖದ್ದು ನೋಡಿ ಹಚ್ಕೊಂಡು ಬಿಟ್ಟಿದ್ದೀನಿ. ಕಾಲ್ದು ನೋಡಿ ಆರಾಮಾಗಿ ಮಾಡ್ಕೊಳ್ಬೋದು ಮನೇಲೇ, ಜಾಸ್ತಿ ಖರ್ಚಿಲ್ಲ. ಆದರೆ ನಮಗೆ ಅಂತ ಟೈಮ್ ಕೊಡಬೇಕಷ್ಟೇ. ಪಾರ್ಲರ್ಗೆ ಹೋದರೆ ಎಷ್ಟೋ ದುಡ್ಡು ಆಗುತ್ತೆ. ಮನೇಲೇ ಆರಾಮಾಗಿ ಅರ್ಜೆಂಟಿಗೆ ಮಾಡ್ಕೊಳ್ಬೋದು. ಈ ವಿಡಿಯೋ ಇಷ್ಟ ಆದರೆ ಏನು ಮಾಡ್ತೀರಾ? ಒಂದು ಲೈಕ್ ಕೊಡ್ತೀರಾ, ಶೇರ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ. ಆದಷ್ಟು ಜನಕ್ಕೆ ಶೇರ್ ಮಾಡಿ. ನಂದು 28,000 ಸಬ್ಸ್ಕ್ರೈಬರ್ ಆಗಿದೆ. 501ನೇ ವೀಡಿಯೋ. ನೀವೆಲ್ಲರೂ ಪ್ರೀತಿಯಿಂದ ನೋಡ್ತಿರೋದ್ರಿಂದ ಈ ಮಟ್ಟಕ್ಕೆ ನಾನು ಬಂದಿದ್ದೀನಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.